ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೆ ಹೇಗಿದ್ದು ಟ್ರಿಪ್ ಎಲ್ಲ? ಆಸಮ್ ಬ್ರೋ. ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ, ನೋಡ್ಲೇ ಇಲ್ವಾ? ನೋಡಿ ಈಗ ಮಕ್ಕಳು ಹೇಗಿದ್ದಾರೆ, ಅಪ್ಪ ಅಮ್ಮ ಫೋನ್ ಮಾಡಿದ್ರೆ ಮಾತಾಡೋದಕ್ಕೆ 5 ನಿಮಿಷ ಟೈಮ್ ಇರಲ್ಲ ಇವಳಿಗೆ. ಈಗಿನ ಟ್ರೆಂಡ್ ಅದೇ ಅಲ್ವಾ ಮಹೇಶ? ಅವ್ರಿಗೆ ಖುಷಿ ಆದರೂ ಹೇಳ್ಕೋತಾರೆ, ಬೇಜಾರಾದರೂ ಹೇಳ್ಕೋತಾರೆ. ಹಾಗೇನಿಲ್ಲ, ನಿಮ್ಮ ಹತ್ರ ಎಲ್ಲ ನಿಧಾನವಾಗಿ ಬಂದು ಮಾತಾಡೋಣ ಅಂತ ಅನ್ಕೊಂಡೆ, ಅದಕ್ಕೆ ಫೋನ್ ಮಾಡಲಿಲ್ಲ. ಹೋ ಹೌದಾ? ಮತ್ತೆ ನಾವು ಫೋನ್ ಮಾಡಿದಾಗಲೆಲ್ಲ ಅಮ್ಮವ್ರ ಫೋನ್ ಎಂಗೇಜ್ ಬರ್ತಿತ್ತಲ್ಲ, ಅದ್ಯಾಕೋ? ಅದು ಸಂಜಯ್ ಅವಾಗವಾಗ ಕಾಲ್ ಮಾಡ್ತಾ ಇದ್ರು ಅಂತ ಹೇಳು. ಮುಚ್ಚಿಡೋದ್ರಿಂದ ಏನ್ ಪ್ರಯೋಜನ? ಯಾಕೆ ಮುಚ್ಚಿಡಬೇಕು? ನಮ್ಮ ನಿಧಿ ಸಂಜಯ್ನ ಮದುವೆ ಆಗ್ತಾ ಇದ್ದಾಳೆ, ಅವನ ಜೊತೆ ಮಾತಾಡ್ತಾ ಇರ್ತಾಳೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂದರೆ ಮಾತಾಡ್ತಾ ಇರ್ಬೇಕಲ್ವಾ? ಪರ್ಫೆಕ್ಟ್. ನನ್ನನ್ನ ಅರ್ಥ ಮಾಡಿಕೊಂಡು ನಾ ಹೇಳಬೇಕಾಗಿರೋದನ್ನೆಲ್ಲ ನೀವೇ ಹೇಳ್ತಿರಲ್ಲ, ಅದಕ್ಕೆ ನನಗೆ ನೀವು ಇಷ್ಟ ಆಗೋದು. ಅದಿರಲಿ, ನೀವು ಬರೋದಕ್ಕೆ ಯಾಕೆ ಇಷ್ಟೊತ್ತಾಯ್ತು? ಏರ್ಪೋರ್ಟಿಂದ ಆಗಲೇ ಹೊರಟಿದ್ದೀವಿ ಅಂತ ಹೇಳಿದ್ರಲ್ಲ. ಹೊರಟಿದ್ವಿ ಅಣ್ಣ. ಬರಬೇಕಾದ್ರೆ ಸಂಜಯ್ ಮನೆಯವ್ರು ಸಿಕ್ಕಿದ್ರು, ಒತ್ತಾಯ ಮಾಡಿ ಅವ್ರ ಮನೆಗೆ ಕರ್ಕೊಂಡೋದ್ರು. ನಮ್ಮ ನಿಧಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಓಹೋ, ಪರವಾಗಿಲ್ವೇ? ಹಾಗಾದರೆ ನಮ್ಮ ನಿಧಿ ಅವರ ಮನಸ್ಸುಗಳನ್ನೆಲ್ಲ ಗೆದ್ದಿದ್ದಾಳೆ ಅಂತಾಯ್ತು. ಮತ್ತೆ ಸುಮ್ಮನೆ ಹೇಳ್ತೀನಾ? ದ ಫೇಮಸ್ ಶೆಫ್ ಮಾಧವ್ ಅವ್ರ ಮಗಳು ನಾನು. ಮಾತಾಡೋ ಮಾತುಗಳು ರುಚಿಯಾಗೇ ಇರುತ್ತೆ. ಇಷ್ಟೊಂದು ಮಾತಾಡೋದು ಕಲ್ತ್ಬಿಟ್ಟಿಯಾ? 24 ಗಂಟೆನೂ ಮದುವೆ ಆಗೋ ಹುಡುಗನ ಜೊತೆ ಮಾತಾಡ್ತಿರ್ತಾಳಲ್ಲ, ಮಾತು ಕಲ್ತಿದ್ದಾಳೆ. ಬಾವಾ, ಹಾಗೆ ಇನ್ನೊಂದು ವಿಷಯ. ಗಂಡಿನ ಮನೆಯವರು ಆದಷ್ಟು ಬೇಗ ಮದುವೆ ದಿನಾನ ಗೊತ್ತು ಮಾಡಬೇಕು ಅಂತ ಹೇಳಿದ್ರು. ಲಗ್ನ ಪತ್ರಿಕೆ ಬರೆಸ್ಬೇಕು, ಎಲ್ರನ್ನೂ ಕರಿಬೇಕು, ತುಂಬ ಲೇಟ್ ಮಾಡೋದು ಬೇಡ ಅನ್ನೋದು ಅವ್ರ ಅಭಿಪ್ರಾಯ. ಅದಕ್ಕೇನಂತೆ, ನಮ್ಮ ಪುರೋಹಿತರ ಹತ್ರ ಮಾತಾಡೋಣ. ಗಂಡಿನ ಮನೆಯವ್ರ ಹತ್ರನೂ ಮಾತಾಡೋಣ. ಎಲ್ರಿಗೂ ಒಪ್ಪಿಗೆ ಆಗೋ ಹಾಗೆ ಒಂದು ಒಳ್ಳೆ ದಿನ ನೋಡಿ ಲಗ್ನ ಪತ್ರಿಕೆ ಬರೆಸೋ ಶಾಸ್ತ್ರನೂ ಮಾಡಿಸ್ಬಿಡೋಣ. ನೋಡಿ, ನಮ್ಮ ನಿಧಿ ಮುಖದಲ್ಲಿ ಎಷ್ಟು ನಗು ಇದೆ. ಇದೇ ಹುಡುಗಿನ ನನ್ಗೀಗಲೇ ಮದುವೆ ಬೇಡ, ನಾನು ಇನ್ನು ಚಿಕ್ಕೋಳು ಅಂತ ಹೇಳ್ತಾ ಇದ್ದಿದ್ದು. ನಿಧಿ, ಯೋಚನೆ ಮಾಡು. ಈಗಲೂ ಮದುವೆ ಬೇಡ ಅಂದರೆ 1-2 ವರ್ಷ ಪೋಸ್ಟ್ಪೋನ್ ಮಾಡ್ಬೋದು. ಹಾಗೇನೂ ಇಲ್ಲ, ನನಗೂ ಇವಾಗಲೇ ಮದುವೆ ಆಗಬೇಕು ಅಂತ ಏನೂ ಇಲ್ಲ. ಪಾಪ ನೀವೆಲ್ಲ ಆಸೆ ಪಡ್ತಿದ್ರಲ್ಲ, ಅದಕ್ಕೋಸ್ಕರನಾದರೂ ಮದುವೆ ಆಗೋಣ ಅಂತ. ಮನೆಯವರೆಲ್ಲರೂ ಇಷ್ಟೊಂದು ಸಂಭ್ರಮದಲ್ಲಿರಬೇಕಾದ್ರೆ ತುಳಸಿ ಮಾತ್ರ ಯಾಕೆ ಇಷ್ಟು ದೂರ ಕೂತಿದ್ದಾಳೆ? ಆ ಸಮರ್ಥ ಪೊಲೀಸ್ನ ಕರ್ಕೊಂಡು ಬಂದು ಅಷ್ಟೆಲ್ಲ ರಾಧಾಂತ ಮಾಡಿದ್ಮೇಲೆ ತುಳಸಿ ಯಾವಾಗಲೂ ಬೇಜಾರಲ್ಲೇ ಇರ್ತಾಳೆ. ತುಂಬ ಆಯಾಸ ಆಗಿದೆ ಅನ್ನೋ ಹಾಗೆ ಕಾಣಿಸ್ತಿರ್ತಾಳೆ. ಏನೋ ಆಗಿದೆ, ಏನು ಅಂತ ತಿಳ್ಕೋಬೇಕು. ಮಗಳವ್ರೆ, ನಾನು ತಗೋತೀನಿ ಬಿಡಿ, ಯಾಕೆ ಇಷ್ಟು ಕಾಳಜಿ ಮಾಡ್ತೀರಾ? ನಿಮ್ಮನ್ನು ಕಾಳಜಿ ಮಾಡಬೇಕು ಅಂತ ನಾನು ಇದನ್ನೆಲ್ಲ ಮಾಡ್ತಿಲ್ಲ ತುಳಸಿಯವರೇ. ನೀವು ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ನೀವು ಚೆನ್ನಾಗಿದ್ದರೆ
ನಾನು ಸಂತೋಷವಾಗಿರ್ತೀನಿ. ಮಾಧವ್ ಅವರೇ, ನೀವು ಬರೀ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅಂದರೆ ನಾವು ಮಗುನ್ ತೆಗೆಸ್ಬೇಕಾ? ತುಳಸಿಯವರೇ, ನನಗೆ ನಿಮ್ಮ ಜೀವಕ್ಕಿಂತ ಬೇರೇನು ಮುಖ್ಯ ಅಲ್ಲ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ವಿಷಯನ ನನ್ನ ಮಾವನಿಗೂ ತಿಳಿಸಿಲ್ಲ. ಆ ಮನೇಲಿದ್ದಾಗ ಮೊದಲು ನಿಮ್ಗೆ ಹೇಳಿ ಆಮೇಲೆ ಅವ್ರಿಗೆ ಹೇಳೋಣ ಅಂದ್ಕೊಂಡಿದ್ದೆ. ಅದರಷ್ಟರಲ್ಲಿ ಇಲ್ಲ, ಸದ್ಯಕ್ಕೆ ಈ ವಿಷಯ ಯಾರಿಗೂ ಹೇಳೋದು ಬೇಡ. ಈ ವಿಷಯ ಯಾರಿಗೂ ಗೊತ್ತಾಗ್ತಿರೋದೇ ಒಳ್ಳೆಯದು. ಅಮ್ಮ, ಏನು ಯಾರಿಗೂ ಹೇಳ್ಬಾರ್ದು ಅಂತ ಮಾತಾಡ್ಕೋತಿದ್ದೀರಾ? ಸ್ವಲ್ಪ ಕರುಣೆ ತೋರಿಸಿ, ನನ್ಗಾದ್ರೂ ಹೇಳ್ಬೋದಲ್ವಾ? ಅಂಥದ್ದೇನಿಲ್ಲ ಪೂರ್ಣಿ. ನಿಧಿ ಮದುವೆ ಹತ್ರ ಬಂತಲ್ಲ, ಅದಕ್ಕೆ ನಾವಿಬ್ಬರು ಸೇರಿ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಅನ್ಕೋತಾ ಇದ್ವಿ. ಅದನ್ನೇ ನಾನು ಯಾರಿಗೂ ಹೇಳೋದು ಬೇಡ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಇಲ್ಲ ಮಾವ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅನಿಸ್ತಿದೆ. ನಾನು ತುಂಬ ದಿನದಿಂದ ಅಮ್ಮನ ಗಮನಿಸ್ತಿದ್ದೀನಿ. ತುಂಬ ಸುಸ್ತಾಗಿರೋ ಥರ ಇರ್ತಾರೆ, ಬೇಜಾರಲ್ಲಿರ್ತಾರೆ. ದಯವಿಟ್ಟು ನಿಜ ಹೇಳಿ, ಏನಾಯಿತು? ಅಂಥದ್ದೇನಿಲ್ಲ ಪೂರ್ಣಿ. ನನಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ನಿಶಕ್ತಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಹಾಗಿರ್ತೀನಿ ಅಷ್ಟೇ. ಅದು ಬಿಟ್ಟು ನಿನ್ನ ಹತ್ರ ಮುಚ್ಚಿಡೋ ಅಂಥದ್ದೇನೂ ಇಲ್ಲ. ನೀನು ಇದ್ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಕೆಲವೊಂದು ಸರಿ ಹಾಗೆ ನಿಜ ಹೇಳಿದ್ರು ಸುಳ್ಳು ಅನ್ಸೋದು ಸಹಜ. ನಿಧಿ ಮದುವೆಗೆ ಏನು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ನಾವೇ ನಿನಗೆ ಹೇಳ್ತೀವಿ. ನೀನು ಹೊರಡು, ಅವಿ ಕಾಯ್ತಾ ಇರ್ತಾನೆ ಅನ್ಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.